ಸೊ ನೀವೇನಾದರೂ ನಿಮ್ಮ ಬ್ಯಾಂಕ್ ಅಕೌಂಟ್ ಏನಾದರೂ ಫ್ರೀಸ್ ಆಗಿತ್ತು ಅಂತಂದರೆ ಅದನ್ನು ಹೇಗೆ ಡಿಫ್ರೀಸ್ ಮಾಡೋದು, ಅಂದರೆ ಅನ್ಫ್ರೀಸ್ ಮಾಡೋದು ಹೇಗೆ ಅಂತಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮತ್ತು ಇದಕ್ಕೆ ಏನೇನು ಸ್ಟೆಪ್ಸ್ಗಳು ನಾವು ಫಾಲೋ ಮಾಡಬೇಕು ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾನು ಇದೊಂದು ರಿಸರ್ಚ್ ಮಾಡಿದ ಪ್ರಕಾರ ಫ್ರೀಸಿಂಗ್ ಹೆಂಗೆ ನಡೆಯುತ್ತೆ ಅಂತಂದರೆ, ಸೊ ಇದರಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಫಸ್ಟ್ನೇದು ನೀವೇನಾದರೂ ಬ್ಯಾಂಕಲ್ಲಿ KYC ಮಾಡಿಲ್ಲ ಅಂತಂದರೆ ಸೊ ಅದಕ್ಕೋಸ್ಕರ ಫ್ರೀಸ್ ಆಗಿರ್ತದೆ. ಇನ್ನೊಂದು ನೀವೇನಾದರೂ ಓವರ್ ಟ್ರಾನ್ಸಾಕ್ಷನ್ ಮಾಡಿರ್ತೀರ ಅಂದರೆ ಅದಕ್ಕೊಂದು ಸೇವಿಂಗ್ಸ್ ಅಕೌಂಟ್ ಅಂತಂದರೆ ಅದಕ್ಕೊಂದು ಲಿಮಿಟ್ ಅಂತ ಇರುತ್ತೆ. ಸೊ ಅದಕ್ಕಿಂತ ಆ ಲಿಮಿಟ್ನ ದಾಟಿ ಹೋದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗುತ್ತೆ. ಸೊ ಇನ್ನೊಂದು ಏನಪ್ಪ ಅಂತಂದರೆ ಈ ಸೈಬರ್ ಫ್ರಾಡು ಮನಿ ಬರುತ್ತಲ್ಲ, ಸೊ ಅದನ್ನು ಬ್ಯಾಂಕ್ ಅಕೌಂಟಿಗೆ ಬಂದರೆ ಅದು ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗುತ್ತೆ. ಸೊ ನನಗೆ ಗೊತ್ತಿರೋಷ್ಟು ಇದು 3 ಪ್ರಕಾರ ಆಗಿರುತ್ತೆ. ಸೊ ಮೊದಲನೇದಾಗಿ ನೀವೇನು ಮಾಡಬೇಕು ಅಂತಂದರೆ, ಅಕಸ್ಮಾತ್ ನಿಮ್ಮ ಬ್ಯಾಂಕ್ ಅಕೌಂಟ್ ಏನೋ ಫ್ರೀಸ್ ಆಗಿತ್ತು ಅಂತಂದರೆ, ಸೊ ಮೊದಲನೇದಾಗಿ ಹೇಗೆ ಐಡೆಂಟಿಫೈ ಮಾಡೋದು ಅಂತಂದರೆ, ಜಸ್ಟ್ ಈ ಗೂಗಲ್ ಪೇ, ಫೋನ್ಪೇ ಅದು ಯಾವುದು ವರ್ಕ್ ಆಗ್ತಾ ಇರಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್, ಅಂದರೆ ಟ್ರಾನ್ಸಾಕ್ಷನ್ ಫೇಲ್ಡ್ ಅಂತ ಬರೋದು ಈ ರೀತಿ ಆಗ್ತಾ ಇರುತ್ತೆ. ಸೊ ಅಂದರೆ ಪ್ರಾಬ್ಲಮ್ ಆಗಿರುತ್ತೆ ಅಂತ. ಸೊ ಹೋಗಿ ನೀವು ಬ್ಯಾಂಕ್ ಮ್ಯಾನೇಜರ್ ಇರ್ತಾರಲ್ಲ ಅವ್ರ ಹತ್ರ ಮಾತಾಡಬೇಕಾಗುತ್ತೆ. ಸೊ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಅವರು ನಿಮಗೆಲ್ಲ ಡೀಟೇಲ್ಸ್ ಹೇಳ್ತಾರೆ. KYC ಇದ್ದರೆ KYC ಮಾಡಿಕೊಡಿ, KYCನ KYC ಮಾಡಿಕೊಡ್ತಾರೆ. ಸೊ ಇನ್ನೊಂದು ಹಿಂಗೆ ಓವರ್ ಟ್ರಾನ್ಸಾಕ್ಷನ್ ಆಗಿದೆ, ಸೊ ಏನು ತುಕ್ಕೆ ಅಂದ್ಬಿಟ್ಟು ಕೇಳ್ತಾರೆ, ಅದಕ್ಕೊಂದು ರೀಸನ್ ಕೊಡಬೇಕಾಗುತ್ತೆ. ಇಲ್ಲ ITR ಫೈಲ್ ಮಾಡೋದು ಅದಕ್ಕೊಂದು ಆಗಿರುತ್ತೆ. ಇನ್ನೊಂದು ಸೈಬರ್ ಕ್ರೈಮ್ ಆಗಿರುತ್ತೆ. ಸೈಬರ್ ಕ್ರೈಮ್ ಅಂತಂದರೆ ಬೇರೆ ಯಾರೋ ಇನ್ನೊಂದು ವ್ಯಕ್ತಿ ಬೇರೆಯವ್ರಿಗೆ ಏನೋ ಸ್ಕ್ಯಾಮ್ ಮಾಡಿರೋ ದುಡ್ಡೇನೋ ನಿಮ್ಮ ಅಕೌಂಟಿಗೆ ಬಂತು ಅಂತಂದರೆ ಅದು ನಿಮ್ಮ ಬ್ಯಾಂಕ್ ಅಕೌಂಟು ರಿಪೋರ್ಟ್ ಆಗಿರುತ್ತಲ್ಲ, ಸೊ ಅದು ರೂಟ್ನ ಹಿಡ್ಕೊಂಬಂದು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದಿರುತ್ತೆ ಅಮೌಂಟು. ಸೊ ಆ ಕಾರಣಕ್ಕೂ ಬೇಕಾದ್ರೆ ನಿಮ್ಮ ಅಕೌಂಟ್ ಫ್ರೀಸ್ ಮಾಡಿರ್ಬೋದು. ಸೊ ಅವರು ಹೇಳ್ತಾರೆ ಈ ರೀತಿ ಅಂತ ಅಂದ್ಬಿಟ್ಟು, ಸೊ ನೀವು ಅವರು ಹೇಳೋ ಸ್ಟೆಪ್ಸ್ ಕೂಡ ನೀವು ಫಾಲೋ ಅಪ್ ಮಾಡಬಹುದು. ಈ ರೀತಿ ನಿಮ್ಮ ಬ್ಯಾಂಕ್ ಅಕೌಂಟ್ನ ಅನ್ಫ್ರೀಸ್ ಮಾಡ್ಕೊಬೋದು. ಸೊ ಈ ಒಂದು ವಿಡಿಯೋನ ಸ್ವಲ್ಪ ಏನಾದರೂ ತಿಳ್ಕೊಂಡಿದ್ದೀವಿ ಅಂತಂದರೆ, ಸೊ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡಿ. ಸೊ ನಾವು ಮಾಡೋ ಎಲ್ಲ ವೀಡಿಯೋ ನಿಮಗೆ ಇನ್ಸ್ಟಾಂಟಲ್ಲಿ ನೋಟಿಫಿಕೇಷನ್ ಬರುತ್ತೆ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ.